ಮ್ಯೂಚುವಲ್ ಫಂಡ್ ಅಂತ ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಹಣ ಅಂದರೆ ನಾವೇನು ಮಾರ್ಕೆಟ್ಗೆ ಹೂಡಿಕೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಹಣವನ್ನು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ಬೋದು. ಏನಕ್ಕಂತ ಅಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇರ್ತಕ್ಕಂಥ ಹಣವನ್ನು ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್, ನಮಗಿಂತನೂ ಹೆಚ್ಚಿನ ನಾಲೆಜ್ ಹೊಂದಿರತಕ್ಕಂಥವ್ರು, ಮಾರ್ಕೆಟ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು ಆ ಒಂದು ನಮ್ಮ ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾರೆ. ಯಾವ ಕಂಪನಿಗೆ ಹೂಡಿಕೆ ಮಾಡಬೇಕು, ಯಾವ ಕಂಪನಿಯಿಂದ ನಾವು ಹೂಡಿಕೆಯನ್ನು ಹಿಂತೆಗೆಯಬೇಕು, ಬಾಂಡ್ಗಳ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಮ ಹಣ ಎಲ್ಲಿ ಹೂಡಿಕೆ ಮಾಡಿದರೆ ಗ್ರೋತ್ ಆಗ್ತದೆ ಅನ್ನೋದು ಅವ್ರಿಗೆ ನಾಲೆಜ್ ಇರ್ತದೆ. ಸೊ ಹಂಗಾಗಿ ನಮ್ಮಂತಹ ಅಂದರೆ ಹಲವಾರು ಜನರ ಹಣವನ್ನು ಒಟ್ಟಿಗೆ ಸೇರಿಸಿ ಒಬ್ಬ ಫಂಡ್ ಮ್ಯಾನೇಜರ್ ಈಕ್ವಿಟಿ ಮೇಲೆ ಅಂದರೆ ಷೇರುಗಳ ಮೇಲೆ, ಬಾಂಡ್ಗಳ ಮೇಲೆ, ಇತರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಮೇಲೆ ರಿಟರ್ನನ್ನು ತಗೊಂಡು ಆ ರಿಟರ್ನನ್ನು ಎಲ್ಲ ಹೂಡಿಕೆದಾರರಿಗೆ ಹಂಚಿಕೆ ಮಾಡ್ತದೆ. ಇದು ಒಂದು ಮ್ಯೂಚುವಲ್ ಫಂಡ್ ಪ್ರೋಸೆಸ್. ಇದು ಸೆಬಿ ಅಂಡರ್ ಇರ್ತದೆ, ಸುರಕ್ಷಿತವಾಗಿರ್ತದೆ.